ನಮಸ್ಕಾರ. ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ಕೋಟಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡೇ ಮಾಡ್ತಾರೆ. ಸೈಟು, ಮನೆಗಳು, ಅಪಾರ್ಟ್ಮೆಂಟು, ಭೂಮಿ, ಲ್ಯಾಂಡು, ಒಳ್ಳೊಳ್ಳೆ ಕಾರುಗಳು, ಐಷಾರಾಮಿ ಜೀವನ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾವ್ಯಾವಪ್ಪ, ಯಾವ ರಾಶಿ ನಕ್ಷತ್ರದ ಗಂಡ ಹೆಂಡ್ತಿ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರಾಶಿ ನಕ್ಷತ್ರದ ಗಂಡ ಹೆಂಡ್ತಿ ಎಸ್ಪೆಷಲಿ ಈ ಸ್ಟೇಟ್ ಗೌರ್ನಮೆಂಟ್ ಜಾಬಲ್ಲಿ, ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳಲ್ಲಿ, ಎಸ್ಪೆಷಲಿ ಈ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT ಸೆಕ್ಟರ್ಸ್ಗಳಲ್ಲಿ ಇರ್ತಾರೆ. ಯಾವುದೇ ಉದ್ಯೋಗ ಆಗ್ಬೋದು, ಯಾವುದೇ ಖಾಸಗಿ ಉದ್ಯೋಗ, ಯಾವುದೇ ಪ್ರೈವೇಟ್ ಜಾಬ್ ಆಗಿರ್ಬೋದು, ಯಾವುದೇ ಸ್ಟೇಟ್ ಗೌರ್ನಮೆಂಟು, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವುದೇ ಸಾಫ್ಟ್ವೇರ್ ಫೀಲ್ಡು, IT ಸೆಕ್ಟರ್ಸ್ಗಳಲ್ಲಿರ್ಬೋದು, ಮತ್ತು ಬಿಸ್ನೆಸ್ಸು, ಎಸ್ಪೆಷಲಿ ಬಿಸ್ನೆಸ್ಸುಗಳು, ಆಮೇಲೆ ಯಾವುದೇ ಕೃಷಿ ವ್ಯವಸಾಯದಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಚಲನಚಿತ್ರರಂಗದಲ್ಲಿ ಆಗಿರ್ಬೋದು. ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಂತೇನಿಲ್ಲ. ಈ ರಾಶಿ ನಕ್ಷತ್ರದವರು ಈ ಎಲ್ಲ ಕ್ಷೇತ್ರದಲ್ಲಿ ಮಿಂಚಿ ಎದ್ದು ಸಿಕ್ಕಾಬಟ್ಟೆ ಮನೆ ಮುಂದೆ ಕಾರುಗಳು, ಸ್ಕೂಟ್ರುಗಳು, ಮನೆ ಬಂಗ್ಲೆಗಳು, ಸೈಟುಗಳು, ಮನೆ ಬಾಡಿಗೆಗಳೆಲ್ಲ ಬರ್ತಿರುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳೆಲ್ಲ ಕಟ್ಟಿಸ್ಬಿಟ್ಟಿರ್ತಾರೆ. ಭೂಮಿಗಳೆಲ್ಲ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ, ಈ ಮಿಥುನ ರಾಶಿ ಆರಿದ್ರ್ಯ ಆಗಿದ್ದರೆ ಸಿಂಹ ರಾಶಿ ಮಗ, ಮಿಥುನ ರಾಶಿ ಆರಿದ್ರ್ಯ ಸಿಂಹ ರಾಶಿ ಮಗ ನಕ್ಷತ್ರ ಆಗಿರಬೇಕು. ಇನ್ನು ತುಲಾ ರಾಶಿ ಸ್ವಾತಿ ಆಗಿದ್ದರೆ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಆಗಿರಬೇಕು. ಕರ್ಕಾಟಕ ರಾಶಿ ಆಗಿದ್ದರೆ ವೃಶ್ಚಿಕ ರಾಶಿ ಆಗಿರಬೇಕು. ವೃಶ್ಚಿಕ ರಾಶಿ ಆಗಿದ್ದರೆ ಮೀನ ರಾಶಿಯಲ್ಲಿ ಆಗಿರಬೇಕು. ಮಕರ ರಾಶಿ ಆಗಿದ್ದರೆ ಕುಂಭರಾಶಿ, ಕುಂಭರಾಶಿ ಆಗಿದ್ದರೆ ಮಕರ ರಾಶಿ, ಮಕರ ರಾಶಿ ಆಗಿದ್ದರೆ ಮಕರ ರಾಶಿ, ಕುಂಭರಾಶಿ ಆಗಿದ್ದರೆ ಕುಂಭರಾಶಿ. ಇನ್ನು ಮೇಷ ರಾಶಿ ಆಗಿದ್ದರೆ ಧನಸ್ಸು ರಾಶಿ. ಈ ರಾಶಿ ನಕ್ಷತ್ರದ ಗಂಡ ಹೆಂಡ್ತಿಗಳು ಖಂಡಿತವಾಗ್ಲೂ ನೀವಾಗಿದ್ದರೆ ಯಾವುದೇ ಉದ್ಯೋಗ ಆಗಿರ್ಬೋದು, ಯಾವುದೇ ಉದ್ಯೋಗ, ಪ್ರೈವೇಟ್ ಜಾಬು, ಗೌರ್ನಮೆಂಟ್ ಜಾಬು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಕೃಷಿ ವ್ಯವಸಾಯದಲ್ಲಿರ್ಬೋದು, ಯಾವುದೇ ರಾಜಕೀಯದಲ್ಲಿ, ಚಲನಚಿತ್ರರಂಗದಲ್ಲಿ, ಕೈಗಾರಿಕಾ ಉದ್ಯಮಗಳಲ್ಲಿ, ಎಸ್ಪೆಷಲಿ ಸಂಘಟನೆಗಳಲ್ಲಿ, ರಕ್ಷಣಾ ವೇದಿಕೆಗಳಲ್ಲಿ, ಸಂಘಟನೆಗಳಲ್ಲಿ, ಯಾವುದೇ ಕ್ಷೇತ್ರದಲ್ಲೇ ಆಗಿರ್ಬೋದು, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಖಂಡಿತವಾಗ್ಲೂ ಎಕ್ಸಲೆಂಟಾಗೆ ದುಡ್ಡು ಮಾಡಿರ್ತೀರ, ಎಕ್ಸಲೆಂಟಾಗಿ ಆಸ್ತಿಗಳು ಮಾಡ್ಕೊಂಡಿರ್ತೀರ, ಎಕ್ಸಲೆಂಟಾಗಿ ಬಂಗಾರಗಳು ಮಾಡ್ಕೊಂಡಿರ್ತೀರ, ಐಷಾರಾಮಿ ಜೀವನನೇ ಮಾಡ್ತಿರ್ತೀರ. ಖಂಡಿತವಾಗ್ಲೂ ಯಾರು ಈ ರಾಶಿ ನಕ್ಷತ್ರದಲ್ಲಿರ್ತೀರೋ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ. ಎಲ್ರಿಗೂ ವಿಡಿಯೋ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಖಂಡಿತವಾಗ್ಲೂ ಪವಾಡ ಸೃಷ್ಟಿ ಮಾಡೋರಂತೂ ಅಲ್ಲ. ಈ ರಾಶಿ ನಕ್ಷತ್ರ ಕಂಪ್ಯಾಟಬಿಲಿಟಿಗಳೇ ಇರುತ್ತೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಇಡೀ ಜಗತ್ತನ್ನ ಆಳ್ತಾ ಇರೋದು, ಇಡೀ ವಿಶ್ವ, ಇಡೀ ಪ್ರಪಂಚ. ಶ್ರೀಮಂತರೇನಾದರೂ ನೀವಾಗಿದ್ದರೆ, ಕೋಟ್ಯಾಧಿಪತಿಗಳು ನೀವೇನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದಲ್ಲಿ ಇರ್ತೀರ. ನಿಮಗೆಲ್ಲ ಈ 35 ವರ್ಷ ಆದ ನಂತರ, 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಖಂಡಿತವಾಗ್ಲೂ ಗಂಡ ಹೆಂಡ್ತಿಗಳು ಕೋಟ್ಯಾಧಿಪತಿಗಳ ಹಾಗೆ ಆಗಿರ್ತೀರ. ವಿಪರೀತ ಆಸ್ತಿಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ನಮಸ್ಕಾರ.